ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಜಯ್. ನನ್ನ ಹೆಸರು ಸ್ಮೃತಿ. ವೆಲ್ಕಮ್ ಟು ಜಂಗಲ್ಸ್ ವಿಸ್ಪರ್. ಇವತ್ತು ನಿಮಗೆ ಒಂದೊಳ್ಳೆ ಕತೆ ತಗೊಂಡು ಬಂದಿದ್ದೀವಿ. ಅದ್ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕದ ಮೈಸೂರಿನ ಹತ್ರ ಇರೋ ಬಂಡೀಪುರದ ಒಂದು ಹುಲಿಯ ಕತೆ. ಇದು ದಕ್ಷಿಣ ಭಾರತದ ಒಂದು ಅದ್ಭುತ ಹುಲಿ ಎಂದು ಪ್ರಸಿದ್ಧವಾಗಿತ್ತು ಅಂಡ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಫೋಟೋಗ್ರಾಫ್ಡ್ ಟೈಗರ್ ಕೂಡ ಆಗಿತ್ತು. ಅಂಡ್ ಇಟ್ ಇಸ್ ನನ್ ಅದರ್ ದ್ಯಾನ್ ದಿ ಪ್ರಿನ್ಸ್ ಆಫ್ ಬಂಡೀಪುರ್. ಸೊ ಪ್ರಿನ್ಸ್ ಹುಲಿಯ ಕತೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವು ಯೂಶಲಿ ಕತೆಗಳನ್ನ ಸಣ್ಣವರಿದ್ದಾಗ ದೊಡ್ಡವರಿಂದ ಕೇಳಿರ್ತೀವಿ ಅಥವಾ ಮೂವೀಸ್ಗಳಲ್ಲಿ ನೋಡಿರ್ತೀವಿ ಮನುಷ್ಯರ ಕತೆಗಳನ್ನ. ಆದರೆ ವನ್ಯಜೀವಿಗಳ ಕತೆನ ಕೇಳೋದು ಬಹಳ ಕಮ್ಮಿ. ಸೊ ಈ ಚಾನಲ್ ಕ್ರಿಯೇಟ್ ಮಾಡಿರೋದು ಅದೇ ರೀಸನ್ಗೋಸ್ಕರನೇ. ಈ ಚಾನಲಲ್ಲಿ ನಾವು ಹಲವಾರು ಪ್ರಾಣಿಗಳ ಕತೆನ ತೊಗೊಂಡು ಬರ್ತಾ ಇರ್ತೀವಿ. ಸೊ ಗ್ರ್ಯಾಬ್ ಯೋರ್ ಪಾಪ್ಕಾರ್ನ್ ಅಂಡ್ ಫಾಸ್ಟನ್ ಯೋರ್ ಸೀಟ್ ಬೆಲ್ಟ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡೋಕ್ಕೆ ಮರಿಬೇಡಿ. ಆ್ಯಕ್ಚುಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಲೆಟ್ಸ್ ಬಿಗಿನ್ ದ ಸ್ಟೋರಿ ಆಫ್ ಅ ಲೆಜೆಂಡರಿ ಟೈಗರ್, ದ ಪ್ರಿನ್ಸ್ ಆಫ್ ಬಂಡೀಪುರ್. ಅಲ್ಲೊಂದು ಸುಂದರ ಕಾಡು, ತಂಪನೆಯ ನೆರಳು, ಹಕ್ಕಿಗಳ ಕಲರವ, ಕಾಡಿನಲ್ಲಿ ಬದುಕೋಕೆ ಹೊಡೆದಾಡುವ ಎಷ್ಟೊಂದು ಪ್ರಾಣಿಗಳು. ಅದರಲ್ಲಿ ನಮ್ಮ ಪ್ರಿನ್ಸ್ ಕೂಡ ಒಂದು. ನಮ್ಮ ಪ್ರಿನ್ಸ್ ಹುಲಿ ಹೆಂಗೆ ಅಂದರೆ ಅದನ್ನು ಯಾವ ಪ್ರಾಣಿ ಕೂಡ ಮುಟ್ಟಕ್ಕಾಗ್ತಿರಲಿಲ್ಲ. ಪ್ರಿನ್ಸ್ನ ಗಮ್ಮತ್ ಹೆಂಗಿತ್ತು, ಬಂಡೀಪುರನ ಹೆಂಗೆ ರೂಲ್ ಮಾಡ್ತಿದ್ದ, ಅದರ ಟೆರಿಟರಿ ಎಷ್ಟು ದೊಡ್ಡದಿತ್ತು ಆ್ಯಂಡ್ ಅದರ ಸಾವು ಹೆಂಗಾಯಿತು, ಇದೆಲ್ಲ ನೋಡ್ತಾ ಹೋಗೋಣ. 2005ರಲ್ಲಿ ನಮ್ಮ ಯುವರಾಜ ಹುಡ್ತಾನೆ. ಅವನೇ ನಮ್ಮ ಪ್ರಿನ್ಸ್. ಸೊ ಯುವರಾಜ ಅಂದಾದ್ಮೇಲೆ ರಾಜ ಇರಲೇಬೇಕಲ್ವ. ಈ ರಾಜ ಬಂಡೀಪುರನೇ ಆಳ್ತಾ ಇದ್ದ. ಈ ರಾಜನ ಹೆಸರು ಕೇಳಿದ್ರೆ ನಿಮ್ಗೆ ಆ್ಯಕ್ಚುಲಿ ಒಂಥರ ಮೈ ಜುಮ್ ಅನ್ನುತ್ತೆ. ಯಾಕೆ ಗೊತ್ತಾ? ಆ ಹೆಸರು ಹಂಗಿದೆ. ಆ ಹೆಸರು ಅಗಸ್ತ್ಯ ಅಂತ. ಪ್ರಿನ್ಸ್ನ ಅಪ್ಪ, ತಾಯಿ ಗೌರಿ. ಪ್ರಿನ್ಸ್ ಹುಟ್ಟಿದಾಗ ಅಗಸ್ತ್ಯಂಗೆ ಒಂದು 11 ವರ್ಷ ಆಗಿರ್ಬೋದು. ಆ ವಯಸ್ಸಲ್ಲಿ ಕೂಡ ಅಗಸ್ತ್ಯನ ಮುಂದೆ ಯಾವ ಟೈಗರ್ ಕೂಡ ನಿಲ್ಲೋಕ್ಕಾಗ್ತಾ ಇರಲಿಲ್ಲ. ಗೌರಿ ಏನು ಕಮ್ಮಿ ಇಲ್ಲ. ಗೌರಿ ಆ್ಯಕ್ಚುಲಿ ಪೇಷನ್ಸ್ ಮತ್ತು ಕಾಮ್ನೆಸ್ಗೆ ಇನ್ನೊಂದು ಹೆಸರಾಗಿದ್ದು. ಬಂಡೀಪುರ್ಗೆ ಸಫಾರಿಗೆ ಹೋಗೋ ಜನಕ್ಕೆಲ್ಲ ಮುಂಚೆನೇ ಗೌರಿ ಬಗ್ಗೆ ತಿಳಿದಿತ್ತು. ಗೌರಿ ಮನುಷ್ಯರಿಗೆ ಯಾವತ್ತೂ ಹೆದರ್ತಾನೆ ಇರಲಿಲ್ಲ. ನೋಡ್ತಾ ನೋಡ್ತಾ ನಮ್ಮ ಪ್ರಿನ್ಸ್ ದೊಡ್ಡೋನಾದ. ಈ ವಿದೇಶದಲ್ಲಿ ಹೆಂಗೆ ಮಕ್ಕಳು 18 ವರ್ಷ ಆದಮೇಲೆ ತಂದೆ ತಾಯಿಯಿಂದ ದೂರ ಹೋಗ್ತಾರಲ್ವ, ಅದೇ ಥರ ಪ್ರಿನ್ಸ್ ಕೂಡ 3-4 ವರ್ಷ ಆದಮೇಲೆ ದೂರ ಹೋಗಿ ಹೊಡೆದಾಡಿ ರೂಲ್ ಮಾಡಿ ಅವನದೇ ಆದಂಥ ಸಾಮ್ರಾಜ್ಯ ಕಟ್ತಾ ಇದ್ದ. ಯೂಶಲಿ ಒಂದು ಟೈಗರ್ ಒಂದು ಕಡೆ ನೆಲೆ ಊರಬೇಕಂದ್ರೆ ಅಲ್ಲಿರೋ ಟೈಗರ್ ಜೊತೆ ಯುದ್ಧ ಗೆದ್ದು ತಾನು ತುಂಬ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಬೇಕು. ಇಲ್ಲಾಂದರೆ ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ತಮ್ಮ ಟೆರಿಟರಿ ಮಾರ್ಕ್ ಮಾಡ್ತವೆ. ಅದೇ ರೀತಿ ಸುಮಾರು 2009ರಲ್ಲಿ ಪ್ರಿನ್ಸ್ ತನ್ನ ಟೆರಿಟರಿನ ಬಿಲ್ಡ್ ಮಾಡಿಕೊಂಡು ಬರೀ 4 ವರ್ಷಕ್ಕೆ ಈ ಜಾಗ ನಂದು ಅಂತ ಹೇಳಬೇಕಂದ್ರೆ ಜಸ್ಟ್ ಇಮ್ಯಾಜಿನ್ ಯಂಗ್ ಪ್ರಿನ್ಸ್ ತಾಕತ್ ಎಷ್ಟು ಅಂತ. ಪ್ರಿನ್ಸ್ ಅಂತ ಹೆಸರು ಅವನಿಗೆ ಸುಮ್ಮನೆ ಬಂದಿಲ್ಲ, ಅವ್ರ ಅಪ್ಪನಿಂದ ಬಂದಿರೋದು. ಯಾಕಂದರೆ ಅಪ್ಪ ಕಿಂಗ್ ಆಫ್ ಬಂಡೀಪುರ್ ಆಗಿದ್ದ. ಪ್ರಿನ್ಸ್ ಸಣ್ಣವನಿದ್ದಾಗಲಿಂದಾನೇ ಭಾಳ ಬೋಲ್ಡ್ ಆಗಿದ್ದ. ಯೂಶಲಿ ಟೈಗರ್ಗಳು ಮನುಷ್ಯರಿಂದ ದೂರ ಇರೋಕ್ಕೆ ಇಷ್ಟಪಡ್ತವೆ. ಆದರೆ ಪ್ರಿನ್ಸ್ ಯಾರಿಗೂ ಹೆದರ್ತಾ ಇರಲಿಲ್ಲ, ಬಿಂದಾಸ್ ಆಗಿರ್ತಾ ಇದ್ದ. ಹೋಗ್ತಾ ಹೋಗ್ತಾ ಪ್ರಿನ್ಸ್ ಸೌತ್ ಇಂಡಿಯಾದ ಮೋಸ್ಟ್ ಬ್ಯೂಟಿಫುಲ್ ಟೈಗರ್ ಅಂತೇಳಿ ಹೆಸರುವಾಸಿ ಆಗ್ತಾನೆ. ಹಾಗೂ ದ ಮೋಸ್ಟ್ ಫೋಟೋಗ್ರಾಫ್ಡ್ ಟೈಗರ್ ಆಫ್ ಇಂಡಿಯಾ ಅಂತ ಕೂಡ ಆಗ್ತಾನೆ. ಎಷ್ಟೊಂದು ಸತಿ ನಮ್ಮ ಪ್ರಿನ್ಸು ಸಫಾರಿ ಗಾಡಿಗಳ ಮುಂದೆ ಬಂದು ಜನಕ್ಕೆ ಮೈ ಜುಮ್ ಅನ್ಸ್ಬಿಟ್ಟಿದ್ದಾನೆ. ಪ್ರಿನ್ಸ್ಗೆ ಇನ್ನೊಂದು ಟೆಕ್ನಿಕಲ್ ನೇಮ್ ಕೂಡ ಇದೆ, T222 ಅಂತ. ಬಟ್ ಇದಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಬಿಡಿ. ಮೋಸ್ಟ್ ಆಫ್ ದ ಟೈಮ್ ಪ್ರಿನ್ಸ್ ಈ ಥರ ಸಫಾರಿ ಗಾಡಿಗಳ ಮುಂದೆ ಬರೋದನ್ನು ನೋಡಿ ಇದು ಗೌರಿನೇ ಬಂದಂಗೆ ಆಯಿತು ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ರು. ಸೊ ಗೌರಿ ಎಷ್ಟೊಂದು ಸತಿ ಈ ಸಫಾರಿ ಗಾಡಿಗಳ ಮುಂದೆ ಬಂದು ಕೂತ್ಕೊಂಡು ರೋಡ್ ಮಧ್ಯದಲ್ಲೇ ಹುಲಿ ಮರಿಗಳ ಜೊತೆ ಆಟ ಆಡ್ತಿದ್ದು ಉಂಟು. ತಾಯಿಗೆ ತಕ್ಕ ಮಗ ಅಂತ ಹೇಳ್ತಾರಲ್ಲ, ಹಂಗಾಯಿತು ನಮ್ಮ ಪ್ರಿನ್ಸ್ ಕತೆ. ಚಿಕ್ಕವನಿಂದ ಈ ಪ್ರಿನ್ಸ್ನ ನೋಡಿದವರು ಇವನ್ ಪಕ್ಕ ಒಂದು ಬೇಸ್ಟ್ ಹಾಗೆ ಆಗ್ತಾನೆ ಅಂತ ಹೇಳ್ತಿದ್ರು. ಯೂಶ್ವಲಿ ಕಾಡಲ್ಲಿ ಒಂದು ಟೈಗರು 10 ವರ್ಷ ಬದುಕುತ್ತೆ. ಬಟ್ ಪ್ರಿನ್ಸ್ ಹತ್ರ 14 ವರ್ಷ ಬದುಕಿದ. ಈ 14 ವರ್ಷದಲ್ಲಿ ಎಷ್ಟೊಂದು ಟೆರಿಟೋರಿಯಲ್ ಫೈಟ್, ಅಂದರೆ ಈ ಜಾಗ ನಂದು ಅಂತೇಳಿ ಇನ್ನೊಂದು ಹುಲಿ ಜೊತೆ ಹೊಡೆದಾಡಿ ಗೆದ್ದಿರೋದು 4 ಟೈಗರ್ ಕೂಡ ಪ್ರಿನ್ಸ್ ಕೈಯಲ್ಲಿ ಬಲಿಯಾಗಿದೆ. ಅದೇ ರೀತಿ ಪ್ರಿನ್ಸ್ಗೂ ಕೂಡ ಭಾಳ ದೊಡ್ಡ ಇಂಜುರೀಸ್ ಆಗಿರುತ್ತೆ. ಬಟ್ ಆ ಇಂಜುರೀಸಿಂದ ಪ್ರಿನ್ಸ್ ರಿಕವರ್ ಆಗ್ತಾ ಇದ್ದ. ಯೂಶಲಿ ಒಂದು ಟೈಗರು ಒಂದು 10-15 ಸ್ಕ್ವೇರ್ ಕಿಲೋಮೀಟರ್ಸ್ ಜಾಗನ ಅದರದ್ದೇ ಆದ ಟೆರಿಟರಿನ ಮಾರ್ಕ್ ಮಾಡ್ಕೊಳ್ಳುತ್ತೆ. ಆದರೆ ನಮ್ಮ ಪ್ರಿನ್ಸು ಬರೋಬ್ಬರಿ 45-80 ಸ್ಕ್ವೇರ್ ಕಿಲೋಮೀಟ್ರಷ್ಟು ಜಾಗನ ಆಕ್ರಮಿಸಿದ್ದ. ದ್ಯಾಟ್ ಈಸ್ ಅನ್ ಇನ್ಸೇನ್ಲಿ ಬಿಗ್ ಟೆರಿಟರಿ. ನಿಮಗೊಂದು ಅಳತೆ ಕೊಡಬೇಕು ಅಂತ ಅಂದರೆ ಹತ್ರ 2000 ತಾಜ್ ಮಹಲ್ ಅಷ್ಟು ದೊಡ್ಡ ಜಾಗ
ಅಥವಾ 15,000 ಫುಟ್ಬಾಲ್ ಕೋರ್ಟಷ್ಟು ದೊಡ್ಡ ಜಾಗನ ನಮ್ಮ ಪ್ರಿನ್ಸ್ ಆಕ್ರಮಿಸಿದ್ದ. ಇದು ನಮ್ಮ ಪ್ರಿನ್ಸ್ನ ಹುಚ್ಚತನ ಆಯಿತು. ಕೆಲವರು ನಮ್ಮ ಪ್ರಿನ್ಸ್ನ ಬಾಂಧವ್ಗಢ್ ಚಾರ್ಜರ್ಗೆ ಹೋಲಿಸ್ತಿದ್ರು. ಇದು ಯಾವುದಪ್ಪ ಚಾರ್ಜರ್ ಅನ್ಕೊಂಡ್ರಾ? ಚಾರ್ಜರು ಇನ್ನೊಂದು ಟೈಗರ್ನ ಹೆಸರು. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್, ಫಿಯರ್ಲೆಸ್ ಆ್ಯಂಡ್ ಅಗ್ರೆಸಿವ್ ಟೈಗರ್. ಆದರೆ ಸಫಾರಿ ಹೋಗೋ ಜನಕ್ಕೆ ಮೈ ನಡುಕ ಹುಟ್ಟಿಸೋ ಟೈಗರ್ ಅದು. ಅದಕ್ಕೆ ಅದರ ಹೆಸರು ಚಾರ್ಜರ್ ಆಗಿತ್ತು. ಚಾರ್ಜರ್ ಬಗ್ಗೆ ಸ್ಟೋರಿ ಬೇಕಂದರೆ ಅಗ್ರೆಸಿವ್ ಚಾರ್ಜರ್ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ವಾಪಸ್ ನಮ್ಮ ಪ್ರಿನ್ಸ್ ಕತೆಗೆ ಹೋಗೋಣ. ನಮ್ಮ ಪ್ರಿನ್ಸು ಈ ಸಫಾರಿ ಬಂದಿರೋ ಜನಕ್ಕೆಲ್ಲ ಚಾರ್ಜ್ ಮಾಡ್ತಾ ಇರಲಿಲ್ಲ. ಅವನ ಅಮ್ಮ ಗೌರಿ ಥರ ಭಾಳ ತಾಳ್ಮೆಯಿಂದ ಇದ್ದ. ಸೊ ಎಲ್ರಿಗೂ ವಯಸ್ಸಾಗುತ್ತೆ, ಹಾಗೆ ನಮ್ಮ ಪ್ರಿನ್ಸ್ಗೂ ವಯಸ್ಸಾಗ್ತಾ ಬಂತು. ಪ್ರಿನ್ಸ್ ಇದ್ದಿದ್ದ ಜಾಗದಲ್ಲಿ ಸಣ್ಣ ಪಾರ್ಟನ್ನು ಇನ್ನೊಂದು ಟೈಗರ್ ಆಕ್ರಮಣ ಮಾಡಿತ್ತು. ಆ ಟೈಗರ್ ಬೇರೆ ಯಾವುದೂ ಆಗಿರಲಿಲ್ಲ, ಪ್ರಿನ್ಸ್ನ ಮರಿ ಆಗಿತ್ತು. ಟೈಗರ್ ಹೆಸರು ಬಸಣ್ಣ ಕಟ್ಟೆ ಅಂತ. ಪ್ರಿನ್ಸ್ನ ಮರಿ ಅಂತಂದರೆ ಮತ್ತೇನು ಸುಮ್ಮನೆನಾ? ಯೂಶ್ವಲಿ ನೀವು ನೆಪೋಟಿಸಮ್ ಅಂತ ವರ್ಡ್ ಕೇಳಿರ್ತಾರೆ. ಈ KGF ಮೂವಿ ಬಂದಮೇಲೆ ಈ ವರ್ಡ್ ಭಾಳ ಫೇಮಸ್ ಆಗಿದೆ. ಆದರೆ ಕಾಡಲ್ಲಿ ನೆಪೋಟಿಸಮ್ ಅನ್ನೋ ವರ್ಡೇ ವರ್ಕೌಟ್ ಆಗಲ್ಲ. ಯಾಕಂತಂದರೆ ಅಲ್ಲಿ ಒಂದು ಟೈಗರ್ ನೆಲೆ ಊರಬೇಕು ಅಂತಂದರೆ ಅದು ಇನ್ನೊಂದು ಟೈಗರ್ ಜೊತೆಗೆ ಫೈಟ್ ಮಾಡಿ ಗೆದ್ದು ಅದಾದಮೇಲೆ ಮಾತ್ರ ಆ ಜಾಗದಲ್ಲಿ ಅದು ಇರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಆ ಜಾಗದಲ್ಲಿ ಉಸಿರು ಕೂಡ ಆಡೋಕ್ಕಾಗೋದಿಲ್ಲ. ಬೇರೆ ಜಾಗನ ಹುಡ್ಕೊಂಡು ಹೋಗ್ತಾ ಇರಬೇಕು. ಪ್ರಿನ್ಸ್ಗೆ ಸುಮಾರು 2016ನಲ್ಲಿ ಕಾಲಲ್ಲಿ ಒಂದು ದೊಡ್ಡ ಇಂಜುರಿ ಆಗಿತ್ತು. ಹಾಗೆ ಪ್ರಿನ್ಸಿಗೆ ಸ್ಟ್ರೆಂತ್ ಕೂಡ ಕಡಿಮೆ ಆಗಿ ವೀಕ್ ಆಗ್ತಾ ಬಂತು. ಆಬ್ವಿಯಸ್ಲಿ ಅದರಿಂದ ಬೇಟೆ ಆಡೋಕ್ಕೆ ಕಷ್ಟ ಆಗ್ತಿತ್ತು. ಆದರೂ ಗಾಯಗೊಂಡಿರೋ ಪ್ರಿನ್ಸು ಬೇಟೆ ಆಡಕ್ಕೆ ನಿಂತರೆ ಎದುರಾಳಿಗಳ ಉಸಿರು ನಿಲ್ಲೋವರೆಗೂ ಬಿಡ್ತಿರ್ಲಿಲ್ಲಂತೆ. ಹೀಗೆ ಬೇಟೆ ಆಡ್ತಾ ಆಡ್ತಾ ತನ್ನ ಟೆರಿಟರಿನ ರೂಲ್ ಮಾಡ್ತಾ ಬಂದ. ಈ ಮುದಿ ವಯಸ್ಸಿನಲ್ಲೂ ಕೂಡ ಯಾವುದಾದ್ರೂ ಟೈಗರ್ ಪ್ರಿನ್ಸ್ನ ಜಾಗಕ್ಕೆ ಬಂದರೆ ಜೀವಕ್ಕೂ ಭಯ ಪಡದೆ ಭಯಂಕರವಾಗಿ ತನ್ನ ಜಾಗಕ್ಕೆ ಹೊಡೆದಾಡ್ತಿದ್ದ. ಇದೇ ಈ ಪ್ರಿನ್ಸ್ನ ಐಡೆಂಟಿಟಿ ಆಗಿತ್ತು. ಅಷ್ಟರಲ್ಲಿ ಪ್ರಿನ್ಸ್ಗೆ ವಯಸ್ಸಾಗ್ತಾ ಬಂತು. ಈ ಜೀವನ ಚಕ್ರ ಥರ ಒಬ್ಬರಾದ್ಮೇಲೆ ಇನ್ನೊಬ್ಬರು ಆದಮೇಲೆ ಮತ್ತೊಬ್ಬರು, ಈ ಥರ ನಮ್ಮ ಪ್ರಿನ್ಸ್ ಜಾಗಕ್ಕೆ ಇನ್ನೊಂದು ಮರಿ ಹುಲಿ ಬಂದು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನಮ್ಮ ಪ್ರಿನ್ಸ್ಗೆ ಈ ಟೈಗರ್ ಮುಂದೆ ಹೊಡೆದಾಡೋ ಶಕ್ತಿ ಆಗಲಿ, ಆ ಜಾಗನ ತನ್ನದಾಗಿ ಮಾಡ್ಕೊಳೋ ಶಕ್ತಿ ಆಗಲಿ ಇನ್ನೂ ಇರಲಿಲ್ಲ. ಆ ಜಾಗನ ಬಿಟ್ಟು ಹೋಗೋ ಟೈಮು ಬಂದಾಗಿತ್ತು. ಆ ಯಂಗ್ ಹುಲಿ ಈ ಜಾಗನ ಕಬಳಿಸ್ಕೊಂತು. ಅಲ್ಲಿಂದ ಹತ್ತಿರ 1 ವರ್ಷ ಹೇಗೋ ಸಣ್ಣ ಪುಟ್ಟ ಬೇಟೆ ಮಾಡ್ತಾ ಪ್ರಿನ್ಸ್ ಸರ್ವೈವ್ ಆಗ್ತಾಯಿತ್ತು. ಒಂದಲ್ಲ ಎರಡಲ್ಲ, ಹತ್ತಿರ 7 ವರ್ಷ ರೂಲ್ ಮಾಡಿದ ಆ ಜಾಗನ ಬಿಟ್ಟೋಗೋ ಟೈಮ್ ಬಂದೇ ಬಿಡ್ತು. ಹುಟ್ಟಿದ ಜೀವಿ ತಾನು ರಾಜನೇ ಇರಲಿ, ಸೈನಿಕನೇ ಇರಲಿ, ಇಲ್ಲ ಮಂತ್ರಿನೇ ಇರಲಿ, ಈ ಹುಟ್ಟು ಸಾವು ಅನ್ನೋದು ಎಲ್ಲರ ಜೀವನದಲ್ಲೂ ಒಂದೇ. ಇದೇ ಥರ ದ ಲೆಜೆಂಡ್ರಿ ಟೈಗರ್ ಆಫ್ ಬಂಡೀಪುರ್ ಆ್ಯಂಡ್ ದ ಮೋಸ್ಟ್ ಫೋಟೋಗ್ರಾಫ್ಡ್ ಟೈಗರ್ ಆಫ್ ಇಂಡಿಯಾ ಇನ್ನಿಲ್ಲ ಅಂತ ಗೊತ್ತಾಗುತ್ತೆ. ಈ ನ್ಯೂಸ್ ಬರೋಕ್ಕೆ 2 ವಾರ ಮುಂಚೆಯಿಂದನೇ ಪ್ರಿನ್ಸ್ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಈ ಟೈಗರ್ ಫೇಮಸ್ ಆಗಿರೋ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಭಾಳ ಬೇಜಾರಾಗಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಚ್ ಆಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿದರು. ಸ್ವಲ್ಪ ದಿನ ಆದಮೇಲೆ ಪ್ರಿನ್ಸ್ ಡೆಡ್ ಬಾಡಿ ಸಿಗುತ್ತೆ. ಆ ಡೆಡ್ ಬಾಡಿನ ನೋಡಿ ಜನ ಎಲ್ಲ ಭಾಳ ಗಾಬರಿ ಆಗ್ತಾರೆ. ಯಾರೂ ಯೋಚನೆ ಕೂಡ ಮಾಡಿರಲ್ಲ ಪ್ರಿನ್ಸ್ಗೆ ಈ ಥರದ ಸಾವು ಬರುತ್ತೆ ಅಂತ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ನ್ಯೂಸ್ನ ಸ್ಪ್ರೆಡ್ ಮಾಡಿದ ಮೇಲೆ ಎಷ್ಟೊಂದು ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್, ಫಾರೆಸ್ಟ್ ಆಫೀಸರ್ಸ್ ಆಗಲಿ, ನ್ಯಾಚುರಲಿಸ್ಟು, ಕನ್ಸರ್ವೇಷನಿಸ್ಟು ಭಾಳ ಬೇಜಾರಾದರು. ಪ್ರಿನ್ಸ್ನ ಬಾಡಿನ ಪರಿಶೀಲನೆ ಮಾಡಿದ ಮೇಲೆ ಏನು ಗೊತ್ತಾಯಿತು ಅಂತಂದರೆ ಹತ್ತಿರ 1 ವಾರದ ಹಿಂದೆಯೇ ಪ್ರಿನ್ಸ್ ಸತ್ತೋಗಿತ್ತು ಅಂತ. ಹಾಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಡಾಕ್ಟರ್ಸ್ ಪ್ರಿನ್ಸ್ ಹಸುವಿನಿಂದ ಸತ್ತಿದೆ, ಎಷ್ಟೋ ದಿನಗಳಿಂದ ಬೇಟೆ ಆಡದೆ, ಊಟ ಸಿಗದೆ, ಆ ಹಸುವಿನಿಂದ ಇದು ತೀರ್ಕೊಂಡಿದೆ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಬಂಡೀಪುರದ ರಾಜನ ಮಗ ಪ್ರಿನ್ಸ್ ಒಂದು ಕಾಲದಲ್ಲಿ ಈ ಕಾಡನ್ನೇ ಆಳ್ತಾ ಇದ್ದ. ಅವನು ಒಂದು ಹೊತ್ತು ಊಟ ಇಲ್ಲದೆ ಸತ್ತೋದ ಅಂದರೆ ನಂಬೋಕ್ಕೆ ಆಗಲ್ಲ. ಕಾಡಲ್ಲಿ ಹಿಂಗೆ, ನಾಡಲ್ಲಿ ಕೂಡ ಹಿಂಗೆ. ಅದಕ್ಕೇ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳೋದು. ಅಂದರೆ ಈ ಭೂಮಿ ಮೇಲೆ ಬದುಕೋಕೆ ಯಾರಿಗೆ ಶಕ್ತಿ ಇರುತ್ತೋ ಅವ್ರು ಮಾತ್ರ ಸರ್ವೈವ್ ಆಗೋಕ್ಕೆ ಸಾಧ್ಯ. ಒಂದು ಕಡೆ ಪ್ರಿನ್ಸ್ ಹಸುವಿನಿಂದ ಸತ್ತೋದ ಅಂತಂದರೆ, ಇನ್ನೊಂದು ಕಡೆಗೆ ಜನ ಪ್ರಿನ್ಸ್ನ ಬೇಟೆ ಆಡಿದ್ದಾರೆ, ಜನ ಮನುಷ್ಯರೇ ಸಾಯಿಸಿದ್ದು ಅಂತ ಕೂಡ ಹೇಳ್ತಾರೆ. ಯಾಕಂತಂದರೆ ಪ್ರಿನ್ಸ್ ಸಿಕ್ಕಾಗ ಅದರ ದವಡೆ ಹಲ್ಲುಗಳು, ಕಾಲುಗಳು ಮಿಸ್ಸಿಂಗ್ ಆಗಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ ಇದು ನ್ಯಾಚುರಲ್ ಡೆತ್ ಅಂತಲೇ ಹೇಳಿದ್ದಾರೆ. ಆ್ಯಂಡ್ ಬೇಕಾದಷ್ಟು ಪ್ರೂಫ್ ಇಲ್ದಿರೋ ಕಾರಣ ಇದನ್ನು ನ್ಯಾಚುರಲ್ ಡೆತ್ ಅಂತಲೇ ಕನ್ಸಿಡರ್ ಕೂಡ ಮಾಡಿದ್ದಾರೆ. ಮುಂಚೆನೇ ಹೇಳಿರೋ ಹಾಗೆ ಈ ಟೆರಿಟೋರಿಯಲ್ ಫೈಟಲ್ಲಿ ಆ ಜಾಗನ ನಂದು ಮಾಡ್ಕೋಬೇಕು ಅನ್ನೋ ಫೈಟ್ ಆಗುತ್ತಲ್ಲ ಹುಲಿಗಳ ಮಧ್ಯೆ, ಆ ಫೈಟಲ್ಲಿ ಹತ್ತಿರ 4 ಹುಲಿಗಳನ್ನ ಪ್ರಿನ್ಸ್ ಸಾಯಿಸಿದ್ದ.
ಆ್ಯಂಡ್ ಬೇರೆ ಯಾವ ಟೈಗರ್ಗೂ ಸರ್ವೈವ್ ಆಗೋಕ್ಕೆ ಆಗ್ತಾನೇ ಇರಲಿಲ್ಲ ಆ ಫಾರೆಸ್ಟಲ್ಲಿ ಬಿಕಾಸ್ ಆಫ್ ಪ್ರಿನ್ಸ್. ಸೊ ಒಂದು ಕಡೆಯಿಂದ ಬೇರೆ ಟೈಗರ್ಗಳಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಪ್ರಿನ್ಸ್ ಹೋದ್ಮೇಲೆ ಮೇ ಬಿ ಬೇರೆ ಟೈಗರ್ಗಳದ್ದು ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಕಡೆಗೆ ಇತ್ತು. ಪ್ರಿನ್ಸ್ ಏನೋ ಹೋದ, ಆದರೂ ಭಾಳ ಜನಕ್ಕೆ ಪ್ರಿನ್ಸ್ನ ಮೆಮರೀಸ್ ಆ್ಯಂಡ್ ಫೋಟೋಗ್ರಾಫ್ಸ್ ಇನ್ನೂ ಇದ್ದಾವೆ. ಈ ಸ್ಟೋರಿ ಮೂಲಕ ನಾವು ನಿಮಗೆ ಪ್ರಿನ್ಸ್ ಯಾರು, ಯಾಕೆ ಎಲ್ಲರೂ ಪ್ರಿನ್ಸ್ನ ಇಷ್ಟಪಡ್ತಿದ್ರು, ಒಂದು ಟೈಗರ್ನ ಜೀವನ ಚಕ್ರ ಏನು ಅಂತ ಹೇಳಿದ್ದೀವಿ. ಇಷ್ಟರಲ್ಲಿ ನಿಮ್ಮ ಕಣ್ಣಲ್ಲೂ ಕೂಡ ನೀರು ತುಂಬಿರ್ಬೋದು. ಡೆಫಿನೆಟ್ಲಿ ನಮ್ಮ ಪ್ರಿನ್ಸು ಒಂದು ಲೆಜೆಂಡ್ರಿ ಆ್ಯಂಡ್ ಸ್ಪೆಷಲ್ ಟೈಗರ್ ಆಗಿತ್ತು. ಜಂಗಲ್ಸ್ ವಿಸ್ಪರಲ್ಲಿ ನಾವು ಈ ಥರ ಸ್ಟೋರೀಸ್ನ ಮತ್ತೆ ಮತ್ತೆ ತೊಗೊಂಡು ಬರ್ತಿರ್ತೀವಿ ಹಾಗೂ ನಿಮ್ಮನ್ನು ವರ್ಚುವಲ್ ಸಫಾರಿಗೆ ಕರ್ಕೊಂಡು ಹೋಗ್ತಿರ್ತೀವಿ. ಸೊ ಬನ್ನಿ ನಮ್ಮ ಜೊತೆ ವೈಲ್ಡ್ ಲೈಫ್ ಟೇಲ್ಸಿಗೆ ಜಾಯ್ನ್ ಆಗಿ ಹಾಗೂ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ರಿನ್ಸ್ನ ಕತೆ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವೀಡಿಯೋಸ್ದಲ್ಲಿ ನಾವು ಹಲವಾರು ವೈಲ್ಡ್ ಲೈಫ್ ಕತೆಗಳನ್ನು ಹೇಳ್ತೀವಿ. ಹೇಳಕ್ಕೆ ನಾವು ರೆಡಿ ಇದ್ದೀವಿ, ಕೇಳಕ್ಕೆ ನೀವು ರೆಡಿನಾ? ಹಾಗಾದರೆ ಯಾವ ಪ್ರಾಣಿ ಕತೆ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು.